ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಮಾರ್ಚ್ 3ನೇ ತಾರೀಕಿನಲ್ಲಿ ಸಂಭವ ಆಗುವಂತಹ ಕೇತುಗ್ರಸ್ತ ಚಂದ್ರಗ್ರಹಣದ ವಿಚಾರವನ್ನು ತಿಳಿಸಿ ಆ ಗ್ರಹಣದ ಪರಿಣಾಮವಾಗಿ ದ್ವಾದಶ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಶುಭಾಶುಭ ಫಲಗಳು ಈ ಗ್ರಹಣದ ಒಂದು ನಿಮಿತ್ತವಾಗಿ ಪ್ರಾಪ್ತವಾಗಲಿದೆ. ಅದರ ಜೊತೆಗೆ ಮಾರ್ಚ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಅನ್ನೋ ಥರದ್ದು ಯಾವ ರೀತಿ ಇದೆ, ಅದರಿಂದ ಯಾವ ಶುಭಾಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಲಿದೆ ಅಂತ ತಿಳಿಸ್ಕೊಡ್ತಾ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಮಾರ್ಚ್ 3ನೇ ತಾರೀಕಿನಲ್ಲಿ ಮಧ್ಯಾಹ್ನದಿಂದ ಪ್ರಾರಂಭವಾಗಿ ಸಾಯಂಕಾಲ 6:45ವರೆಗೆ ಗ್ರಹಣ ಇರುತ್ತೆ. ಆದರೆ ನಮ್ಮ ಭಾರತ ದೇಶಕ್ಕೆ ಆ ಗ್ರಹಣ ಕಾಣಿಸುವಂಥದ್ದು ತುಂಬ ಕಡಿಮೆ. ಮಧ್ಯಕಾಲದಿಂದ ಕೆಲವೊಂದು ಪ್ರಾಂತ್ಯಗಳಲ್ಲಿ ಗ್ರಹಣ ಕಂಡರೂ ಕೂಡ ಸಿಂಹರಾಶಿಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ, ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕೂಡ ಇದನ್ನು ಕರೀತಾರೆ. ಅಂದರೆ ಗ್ರಹಣ ಹಿಡಿದ ನಂತರವೇ ನಮಗೆ ಚಂದ್ರೋದಯ ಆಗುವಂಥದ್ದು ಇಲ್ಲಿ ಕಾಣಿಸುತ್ತೆ. ಹಾಗಾಗಿ ಚಂದ್ರೋದಯ ಕಾಲದಿಂದ ಗ್ರಹಣ ಮೋಕ್ಷದ ಕಾಲದವರೆಗೆ ನಮಗೆ ಆ ಚಂದ್ರನ ಒಂದು ಬಿಂಬ ಕಾಣಲ್ಲ. ಬರೀ ಕಡೆಯದಾಗಿ ಗ್ರಹಣ ಮೋಕ್ಷ ಮಾತ್ರ ನಮ್ಮ ಕರ್ನಾಟಕಕ್ಕೆ ಕಾಣಸಿಗತ್ತೆ. ಸರಿಸುಮಾರು ಒಂದು 16ರಿಂದ 19 ನಿಮಿಷ ಆವರೇಜ್ ಆಗಿ ನಮ್ಮ ಕರ್ನಾಟಕದಲ್ಲಿ ಈ ಗ್ರಹಣದ ಗೋಚಾರ ಅನ್ನುವಂಥದ್ದು ಕಾಣಸಿಗತ್ತೆ. ಹಾಗಾಗಿ ಇದರ ಆಚರಣೆ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಕೆಲವರು ಇದನ್ನು ಪೂರ್ಣವಾಗಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ರು ಕೂಡ ಗ್ರಹಣದ ಒಂದು ಪುಣ್ಯಕಾಲ ತುಂಬ ಕಡಿಮೆ ಇರುವಂತಹ ಸಾಧ್ಯ ಇರೋದ್ರಿಂದ, ತುಂಬ ಕಡಿಮೆ ಗ್ರಹಣದ ಪ್ರಮಾಣ ಇರೋದ್ರಿಂದ ಆ ಗ್ರಹಣವನ್ನು ಆಚರಣೆಯನ್ನು ಮಾಡುವಂಥದ್ದು ಬೇಡ, ಮೋಕ್ಷ ಸ್ನಾನ ಮಾಡಿದರೆ ಸಾಕು ಅಂತ ಹಲವಾರು ಜನಗಳು, ಪಂಡಿತರು ಅಭಿಪ್ರಾಯವನ್ನು ಪಟ್ಟಿರ್ತಾರೆ. ಕನ್ಯಾ ರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಗ್ರಹಣ ಉಂಟಾಗ್ತಿದೆ. 12ನೇ ಮನೆ ಅಂತ ಕರಿತೀವಿ. ವ್ಯಯಸ್ಥಾನದಲ್ಲಿ ಗ್ರಹಣ ಉಂಟಾಗಬೇಕಾದ್ರೆ 12ನೇ ಮನೆ ಅನಿಷ್ಟ ಸ್ಥಾನಗಳಲ್ಲಿ, ಅದು ಕೂಡ ಒಂದು ಹೆಚ್ಚಾಗಿರುವಂತಹ ಅನಿಷ್ಟ ಸ್ಥಾನವೇ. 8ನೇ ಮನೆಗೆ ಬಿಟ್ಟರೆ 8ನೇ ಮನೆಗೆ ನಂತರದಲ್ಲಿ ಅನಿಷ್ಟ ಸ್ಥಾನ ಅಂತಂದ್ರೆ ಅದು 12ನೇ ಮನೆ ಅಂತ ಕರಿತೀವಿ. ಹಾಗಾಗಿ 12ನೇ ಸ್ಥಾನದಲ್ಲಿ ಆಗ್ತಿರುವಂತಹ ಗ್ರಹಣ ಯಾರಿಗೆ ಉಂಟಾಗ್ತಿರುವಂಥದ್ದು ಅಂತಂದ್ರೆ ಲಾಭಾಧಿಪತಿಗೆ ಗ್ರಹಣ ಉಂಟಾಗ್ತಿರುವಂಥದ್ದು 12ನೇ ಮನೆಯಲ್ಲಿ. ಹಾಗಾಗಿ ಲಾಭ ಬರುತ್ತೆ ಅಂತ ಹೋಗಿ ಅದನ್ನ ವ್ಯಯ ಅಂತಂದ್ರೆ ಕಳ್ಕೊಳ್ಳುವಂಥದ್ದು ಅಂತ. ಹಾಗಾಗಿ ವ್ಯಯಸ್ಥಾನದಲ್ಲಿ ಗ್ರಹಣ ಏನು ಅರ್ಥ ಮಾಡ್ಕೋಬಹುದು, ಯಾವುದಕ್ಕೂ ಲಾಭ ಬರುತ್ತೆ ಅಂತ ಹೋಗಿ ಅದರಿಂದ ಕಳ್ಕೊಳ್ಳುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಕಾಣಸಿಗತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವ್ದಾದ್ರು ದುಡ್ಡನ್ನ ಖರ್ಚು ಮಾಡಬೇಕು ಅಂದ್ರೆ. ಅದರ ಜೊತೆಗೆ ಕಣ್ಣು, ಪತನಂ ನಿಲಯಂ ಮಾಮಂಬಕೆ ಅಂತ ಕರಿತೇವೆ. ಹಾಗಾಗಿ ಪತನ ಅಂದ್ರೆ ಬೀಳುವಂಥದ್ದು ಅಂತ. ಯಾವುದೋ ಒಂದು ಒಳ್ಳೆ ಕೆಲಸ ಆಗತ್ತೆ, ಯಾವುದೋ ಒಂದು ಪದವಿಯಲ್ಲಿ ಇರ್ತೀರಾ, ಇನ್ನೇನೇನೋ ಮಾಡೋಣ ಅಂತ ಹೋಗಿ ಅದರಿಂದ, ಯಾಕೆಂದ್ರೆ ಬಾಧಾಸ್ಥಾನದಲ್ಲಿ ಶನಿ ಇರುವಂಥದ್ದು. ಹಾಗಾಗಿ ಕೆಲಸದ ವಿಚಾರದಲ್ಲಿ ನೀವೇನಾದ್ರೂ ನಿರ್ಧಾರ ತಗೊಳ್ಳಿಕ್ಕೆ ಇದು ಸೂಕ್ತವಾಗಿರುವಂತಹ ಸಮಯ ಅಲ್ಲ. 10ನೇ ಮನೆಯಲ್ಲಿ ಗುರು ಬಲ ಅಲ್ಲದಿದ್ರೂ ಕೂಡ ಅವನು ಸ್ವಲ್ಪ ತೊಂದರೆಗಳನ್ನು ಕೂಡ, ಕರ್ಮವನ್ನು ಕೂಡ ನಾಶ ಮಾಡುವಂತ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಕನ್ಯಾ ರಾಶಿಯವರು ಬಿಸ್ನೆಸ್ ಮಾಡುವಂತಹ ಹೊಸ ಯೋಚನೆಗಳನ್ನ ಅಥವಾ ಇನ್ನೆಲ್ಲರೂ ಕೆಲಸವನ್ನ ಬಿಡಬೇಕು ಅಥವಾ ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕು ಅಂತಂದ್ರೆ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಸ್ವಲ್ಪ ತೋರಿಸಿ. ಯಾಕೆಂದ್ರೆ ದಶಾಭುಕ್ತಿಯ ಬಲವೂ ಇಲ್ಲ ಅಂತಂದ್ರೆ ಇದೊಂದೇ ಸಾಕು ನಿಮ್ಮನ್ನ ಪತನ ಅಂದ್ರೆ ಕೆಳಗಡೆ ಬೀಳಿಸುವಂಥದ್ದು ಅಂತ. ಇನ್ನ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ನಿದ್ರೆಯಲ್ಲಿ ಹಾಳಾಗುವಂತಹ ಒಂದು ಯೋಗ ಇದೆ. ಹಾಗಾಗಿ ಎರಡೂ ರೀತಿ ಇದನ್ನ ನಾವು ಯೋಚನೆ ಮಾಡಬಹುದು. ನಿದ್ರೆ ಹಾಳಾಗೋದಕ್ಕೆ 2 ಕಾರಣ ಇರುತ್ತೆ. ಒಂದು, ನಿಜವಾಗ್ಲೂ ನಿದ್ರೆ ಬರದೇ ಇರುವಂಥದ್ದು. ಇನ್ನೊಂದು, ಮಾನಸಿಕವಾಗಿರುವಂತಹ ದುಃಖ ಕ್ಲೇಶ. ಮಾನಸಿಕವಾಗಿರುವಂತಹ ಕ್ಲೇಶ ಯಾವುದರಿಂದ ಬರಬಹುದು ಅಂತಂದ್ರೆ ಹೀಗೆ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ. ಇರುವಂತಹ ಪರಿಸ್ಥಿತಿಯಲ್ಲೇ ಇದ್ರೆ ಸ್ವಲ್ಪ ಬರುವಂತಹ ಸಮಸ್ಯೆ ಕಡಿಮೆ. ಹಾಗಾಗಿ ಕನ್ಯಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಯಾವುದೇ ಹೊಸ ನಿರ್ಧಾರವನ್ನು ತಗೊಳ್ಳದೆ, ಇನ್ವೆಸ್ಟ್ಮೆಂಟ್ ಅನ್ನು ಮಾಡದೇ ಇರುವಂಥದ್ದು ಸ್ವಲ್ಪ ನಿದ್ರೆಗೆ ಪೂರಕವಾಗಿರುವಂತಹ ರೀತಿಯಲ್ಲಿ ಇರುತ್ತೆ. ಇನ್ನು ಇದಕ್ಕೆ ಹೊರದಾಗ ಕೂಡ ನಿದ್ರೆ ಬರ್ತಿಲ್ಲ, ಸ್ವಲ್ಪ ಕಾಲಲ್ಲಿ, ಪಾದಗಳಲ್ಲಿ, ಯಾಕಂದ್ರೆ ಪಾದಸ್ಥಾನ 12ನೇ ಮನೆ, ಹಾಗಾಗಿ ಪಾದಗಳಲ್ಲಿ ಸ್ವಲ್ಪ ಎಳೆಯುವಂತಹ, ಪಾದಗಳಲ್ಲಿ ಸ್ವಲ್ಪ ನೋವು ಆಗುವಂತಹ, ಸ್ವಲ್ಪ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗುವಂತಹ ಒಂದು ಸಾಧ್ಯತೆ ಇದೆ. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಪಾದಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತಹ ರೀತಿ ಓಡಾಡಬೇಕಾದ ಇತ್ಯಾದಿ ಒಳ್ಳೆ ಅದಕ್ಕೆ ಉಪಕರಣಗಳನ್ನು ಉಪಯೋಗ ಮಾಡಬೇಕಾಗಿರುವಂಥದ್ದು ಅವಶ್ಯಕತೆ ಇದೆ. ಇನ್ನು ಕನ್ಯಾ ರಾಶಿಯವರು ಅವಶ್ಯವಾಗಿ ಕುಲದೇವರ ಪೂಜೆಯನ್ನು ಮಾಡಬೇಕಾಗ್ತದೆ. ಕುಲದೇವರಿಗೆ ವಿಶೇಷವಾಗಿ ಅವರ ಮನೆ ದೇವರು ಏನಿದೆಯೋ ದರ್ಶನ ಮಾಡ್ಲಿಕ್ಕೆ ಆಯಿತು ಅಂತಂದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ
ತಪ್ಪು ನಿರ್ಧಾರವನ್ನು ತಗೊಳ್ಳುವಂತಹ ಒಂದು ಅವಕಾಶ ಇರುವಂಥದ್ದು, ಹಳ್ಳಕ್ಕೆ ಬೀಳುವಂತಹ ಒಂದು ಅವಕಾಶ ಇರಬೇಕಾದ್ರೆ ಕುಲದೇವರ ಅನುಗ್ರಹ ಅನ್ನುವಂಥದ್ದು ಸ್ವಲ್ಪ ಟೈಮಲ್ಲಿ ಇತ್ತು ಅಂತಂದ್ರೆ ಅವರನ್ನ ರಕ್ಷಣೆ ಆಗುವಂತಹ ಸಾಧ್ಯತೆ ಅನ್ನುವಂಥದ್ದು ಕಾಣುತ್ತೆ. ನಿಮ್ಮ ಕುಲದೇವರಿಗೆ ಅವಶ್ಯವಾಗಿ ಹೋಗಿ ಬರುವಂಥದ್ದು. ಇಲ್ಲ ಅಂತಂದ್ರೆ ಕುಲದೇವರಿಗೆ ತುಂಬಾ ದೂರ ಇದೆ, ಹೋಗ್ಲಿಕ್ಕೆ ಆಗಲ್ಲ ಅಂತಂದ್ರೆ ಮನೆಯಲ್ಲಾದ್ರೂ ಪ್ರತಿನಿತ್ಯ ಕುಲದೇವರ ಚಿತ್ರಫಲಕ ಫೋಟೋವನ್ನ ಇಟ್ಕೊಂಡು ಅದರ ಮುಂದೆ ತುಪ್ಪ ದೀಪ ಹಚ್ಚಿ ದೇವ್ರನ್ನ ಡೈಲಿ ಕೂಡ ಪ್ರಾರ್ಥನೆಯನ್ನ ಮಾಡಬೇಕು. ನಮಗೆ ಯಾವುದೇ ರೀತಿಯಾಗಿರುವಂತಹ ಒಂದು ತಪ್ಪು ನಿರ್ಧಾರಗಳನ್ನ ತಗೊಳ್ಳದೇ ಇರುವಂತಹ ಅಥವಾ ನಮ್ಮ ಜೀವನದಲ್ಲಿ ನಾವು ಬೀಳದೇ ಇರುವಂತಹ ರೀತಿ ನಮ್ಮನ್ನ ಸದಾ ಸದ್ಬುದ್ಧಿಯಿಂದ ನಮ್ಮನ್ನ ನಡೆಸಲಿ ಅಂತ ಆ ದೇವರನ್ನ ಪ್ರಾರ್ಥನೆ ಮಾಡುವಂಥದ್ದು ಕನ್ಯಾ ರಾಶಿಯವರಿಗೆ ಉತ್ತಮ ಫಲಗಳನ್ನ ತಂದುಕೊಡ್ಲಿ. ಹೀಗೆ ದ್ವಾದಶ ರಾಶಿಗಳಿಗೂ ಕೂಡ ಒಂದು ಗ್ರಹಣ ನಿಮಿತ್ತವಾಗಿರುವಂತಹ ಶುಭ ಫಲಗಳನ್ನ ತಂದುಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಇದಾದ್ಮೇಲೆ ಮುಂದೆ ಯುಗಾದಿಯಲ್ಲಿ ಈ ಗ್ರಹಣದ ಫಲ ಯುಗಾದಿಯವರೆಗೆ ಇರುತ್ತೆ ಅಂತ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಯುಗಾದಿಯ ನಂತರ ಹೊಸ ಸಂವತ್ಸರ ಹೇಗಿದೆ, ಹೊಸ ಸಂವತ್ಸರದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆ ಏನು, ಮತ್ತೆ ಹೊಸ ಸಂವತ್ಸರದಲ್ಲಿ ಯಾವ್ಯಾವ ರಾಶಿಯವರಿಗೆ ಉತ್ತಮ ಫಲಗಳಿರುತ್ತೆ, ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.